ಹಲೋ ಲವ್ಲಿ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕ್ಯಾರೆಟ್ ಪಾಯಸ ಅಥವಾ ಕ್ಯಾರೆಟ್ ಖೀರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 300 ಗ್ರಾಮ್ ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ದೊಡ್ಡದಾಗಿ ಹೆಚ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಕ್ಕಿಡ್ತೀನಿ. 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ. ಕ್ಯಾರೆಟ್ ಈಗ ಬೆಂದಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊತಿದ್ದೀನಿ. ಬೇಯಿಸಿದ್ದೀನಲ್ಲ ಅದೇ ನೀರನ್ನೇ ಸ್ವಲ್ಪ ಹಾಕೊತಾ ಇದ್ದೀನಿ ರುಬ್ಬಕ್ಕೆ. ಇದನ್ನು ನುಣ್ಣಗೆ ರುಬ್ಕೊಬೇಕು. ನಂತರ ಬಾಣಲಿಗೆ 1 ಲೀಟ್ರ್ ಹಾಲು ಹಾಕ್ಕೊಂಡು ಬಿಸಿಗೆ ಇಟ್ಕೊತಿದ್ದೀನಿ. ಇದನ್ನು ಆಗಾಗ್ಲ ತಿರುಗಿಸ್ತಾ ಇರಬೇಕು. ಆಗಾಗ ಹಾಲು ಸ್ವಲ್ಪ ಬಿಸಿ ಆದಾಗ ನಾನು ರುಬ್ಬಿರುವಂಥ ಕ್ಯಾರೆಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಸಕ್ಕರೆ ಅರ್ಧ ಕಪ್ ಅಷ್ಟು ಹಾಕ್ಕೊತಿದ್ದೀನಿ. ಏಲಕ್ಕಿ ಪೌಡರು 1 ಟೀ ಸ್ಪೂನ್ ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಅಥವಾ 1/4 ಗಂಟೆ ಸಣ್ಣ ಉರಿಯಲ್ಲಿ ಇಟ್ಕೊಬೇಕು. ಆಗಾಗ ತಿರುಗಿಸ್ತಾನೆ ಇರಬೇಕು, ಯಾಕೆ ಅಂದರೆ ಅದು ತಳ ಹಿಡಿಬಾರ್ದು ಅಂತ ಹಾಲು. ಇನ್ನೊಂದು ಕಡೆ ಬಾಣಲಿ ಇಟ್ಕೊಳ್ಳಿ, ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ದ್ರಾಕ್ಷಿನ ಫ್ರೈ ಮಾಡ್ಕೊತಿದ್ದೀನಿ. ಇಷ್ಟ. ಇದು ಖೀರ್ ಮಾಡೋದು ತುಂಬ ಈಸಿ. ಜಸ್ಟ್ ಒಂದು 15 ಮಿನಿಟ್ಸಲ್ಲೆಲ್ಲ ಈ ಖೀರ್ ಮುಗ್ದೋಗ್ಬಿಡುತ್ತೆ. ಬೇಗ ಮಾಡ್ಬೋದು ಮನೆಗೆ ಯಾರು ಗೆಸ್ಟ್ ಬಂದಾಗ. ಇಲ್ಲಿ 15 ನಿಮಿಷ ಬೆಂದಿದೆ ಇದು ಸಣ್ಣ ಉರಿಯಲ್ಲಿ. ನಂತರ ಫ್ರೈ ಮಾಡಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕ್ತಿದ್ದೀನಿ. 4 ಎಸಳು ಕೇಸರಿ ದಳನ ಹಾಕ್ತಿದ್ದೀನಿ. ನಂತರ ಅದನ್ನು ಚೆಕ್ ಮಾಡಿ. ಹಾಲು ಸ್ವಲ್ಪ ತಿಕ್ಕಾಗಿರುತ್ತೆ. ಸಖತ್ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ಇದನ್ನು ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮನೇಲಿ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ನನಗಂತೂ ತುಂಬ ಇಷ್ಟವಾಗಿರುವಂಥ ರೆಸಿಪಿ ಇದು. ಮೇಲ್ಗಡೆ ಟಾಪಿಂಗಿಗೆ ಪಿಸ್ತಾನ ಹಾಕ್ತಾಯಿದ್ದೀನಿ. ಕ್ಯಾರೆಟಿನ ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ಫೈಬರ್ ಕಂಟೆಂಟು, ವಿಟಮಿನ್ K1, ಪೊಟ್ಯಾಷಿಯಮ್, ವೆಯ್ಟ್ ಲಾಸ್ ಮಾಡುತ್ತೆ, ಐನ ಹೆಲ್ತಿ ಆಗಿಡುತ್ತೆ. ಇದರಿಂದ ಹೀಗೆ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.